ಕೊಬ್ಬು ಇಳಿಸೋ ಸರ್ಜರಿ, ನಂತರ ಹಾರ್ಟ್ ಅಟ್ಯಾಕ್. 31ನೇ ವಯಸ್ಸಿಗೆ ಸಾವನ್ನಪ್ಪಿತು ಪ್ರಭಾಸ್ ಹೀರೋಯಿನ್. ಸಾವು ಯಾವಾಗ ಹೇಗೆ ಸಂಭವಿಸುತ್ತೆ ಅಂತ ಯಾರೂ ಕೂಡ ಊಹೆ ಮಾಡೋಕೆ ಸಾಧ್ಯನೇ ಇಲ್ಲ. ಡಿವೋರ್ಸ್ನ ನಂತರ ಅವಕಾಶ ಕಳೆದುಕೊಂಡಿದ್ದ ನಟಿ ತೂಕ ಇಳಿಸಿ ಸ್ಲಿಮ್ ಬ್ಯೂಟಿಯಾಗಿ ಮಿಂಚೋದಕ್ಕೆ ಬಯಸಿದ್ರು. ಕಿಬ್ಬೊಟ್ಟೆಯ ಬೊಜ್ಜು ಕರಗಿಸೋಕೆ ಸರ್ಜರಿಗೂ ಕೂಡ ಒಳಗಾದ್ರು. ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟ ನಟಿಯ ಸಾವು ಎಲ್ಲರನ್ನೂ ಕೂಡ ಶಾಕ್ಗೆ ದೂಡಿತ್ತು. ಹೌದು, ಶಫಾಲಿ ಜರಿವಾಲಾ ಅವರ ಸಾವು ಎಲ್ಲರನ್ನ ಆಘಾತಗೊಳಿಸಿತು. ಅವರಿಗೆ 42 ವರ್ಷ ವಯಸ್ಸಾಗಿತ್ತು. ಅವರು ಸಂಪೂರ್ಣವಾಗಿ ಫಿಟ್ ಆಗಿದ್ರು. ಆದರೂ ಅವರಿಗೆ ಹೃದಯಾಘಾತ ಆಯಿತು. ಅವರ ಸಾವಿಗೆ ಹಲವು ಕಾರಣಗಳನ್ನು ನೀಡಲಾಗ್ತಿದೆ. ಅವುಗಳಲ್ಲಿ ಒಂದು, ವಯಸ್ಸಾಗದಂತೆ ಆಂಟಿ ಏಜಿಂಗ್ ಔಷಧಿಯನ್ನ ತೆಗೆದುಕೊಳ್ಳುವುದರ ಉಲ್ಲೇಖ ಆಗಿದೆ. ಇದೇ ರೀತಿ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಖ್ಯಾತ ನಟಿ ಮೃತಪಟ್ಟಿದ್ದು. 31ನೇ ವಯಸ್ಸಿನಲ್ಲಿ ನಿಧನರಾದ್ರು ಆ ನಟಿಯ ಬಗ್ಗೆ ನಿಮಗೆಷ್ಟು ಗೊತ್ತು? ಶಫಾಲಿ ಜರಿವಾಲಾ ಅಷ್ಟೇ ಅಲ್ಲ, ಚಿತ್ರರಂಗದಲ್ಲಿ ಅನೇಕ ನಟಿಯರು ಸುಂದರವಾಗಿ ಕಾಣೋದಕ್ಕೆ ಫಿಲ್ಲರ್ಗಳು, ಬೋಟಾಕ್ಸ್ ಮತ್ತು ಇತರ ರೀತಿಯ ಕಾಸ್ಮೆಟಿಕ್ ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾಗ್ತಾರೆ. ಕಾಸ್ಮೆಟಿಕ್ ಚಿಕಿತ್ಸೆಯ ಸಮಯ ಮಾಡಿದ ಕೆಲವು ವರ್ಷಗಳ ಒಳಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ ಮತ್ತೊಬ್ಬ ಬಾಲಿವುಡ್ ನಟಿ ಇದ್ರು. 31ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ನಿಧನರಾದ ಈ ನಟಿಯ ಹೆಸರು ಆರತಿ ಅಗರ್ವಾಲ್. ಆರತಿ ಬಾಲಿವುಡ್ಗಿಂತ ತೆಲುಗು ಚಿತ್ರರಂಗದಲ್ಲಿ ತಮ್ಮ ಛಾಪನ್ನ ಮೂಡಿಸಿದರು. ಅವರು 16ನೇ ವರ್ಷದವಳಿದ್ದಾಗ 2001ರ ಪಾಗಲ್ಪನ್ ಚಿತ್ರದ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆಯನ್ನ ಮಾಡಿದ್ರು. ಆರತಿ ಅಗರ್ವಾಲ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ಕೂಡಲೇ ತಮ್ಮ ಸೌಂದರ್ಯ ಮತ್ತು ಅದ್ಭುತ ನಟನಾ ಕೌಶಲ್ಯದಿಂದ ತಮ್ಮ ಛಾಪನ್ನ ಮೂಡಿಸಿದ್ರು. ಭಾರತೀಯ ಚಿತ್ರರಂಗದ ದೊಡ್ಡ ತಾರೆಯರೊಂದಿಗೆ ಕೆಲಸ ಮಾಡಿದ್ರು. ಆದರೆ ಅವರ ಹಠಾತ್ ಮತ್ತು ದುರಂತ ಅಂತ್ಯವು ಚಲನಚಿತ್ರೋದ್ಯಮವನ್ನ ಬೆಚ್ಚಿ ಬೀಳಿಸಿತು. ಗುಜರಾತ್ ಮೂಲದ ಆರತಿ ಅಗರ್ವಾಲ್ ಅವರನ್ನ ಸುನೀಲ್ ಶೆಟ್ಟಿ ಚಿತ್ರರಂಗಕ್ಕೆ ಪರಿಚಯಿಸಿದರು. 2001ರಲ್ಲಿ ಆರತಿ ತೆಲುಗು ಚಿತ್ರ ನೋವು ನಾಕು ನಚ್ಚಾವು ಮೂಲಕ ಪಾದಾರ್ಪಣೆಯನ್ನ ಮಾಡಿದ್ರು. ಇದರಲ್ಲಿ ಅವರು ವೆಂಕಟೇಶ್ ಎದುರು ಕಾಣಿಸಿಕೊಂಡ್ರು. ಇದು ಬ್ಲಾಕ್ ಬಸ್ಟರ್ ಅಂತ ಸಾಬೀತಾಯಿತು. ಆರತಿ ಅಗರ್ವಾಲ್ ಅವರ ನಟನೆಯನ್ನ ಹೆಚ್ಚು ಪ್ರಶಂಸೆ ಮಾಡಲಾಯಿತು. ಆರತಿ ಅಗರ್ವಾಲ್ ಅವರ ಜನಪ್ರಿಯತೆ ಹೆಚ್ಚಾಯಿತು. ಅವರಿಗೆ ಅನೇಕ ಚಿತ್ರಗಳಿಗೆ ಆಫರ್ಗಳು ಬರೋದಕ್ಕೆ ಪ್ರಾರಂಭಿಸಿತು. ಇದು ಅವರನ್ನ ಟಾಲಿವುಡ್ನ ಅಗ್ರ ನಾಯಕಿಯರಲ್ಲಿ ಒಬ್ಬರನ್ನಾಗಿ ಮಾಡಿತು. ಅವರು ಚಿರಂಜೀವಿ, ನಾಗಾರ್ಜುನ, ವೆಂಕಟೇಶ್, ಬಾಲಕೃಷ್ಣ, ಮಹೇಶ್ ಬಾಬು, ಪ್ರಭಾಸ್, ರವಿತೇಜ ಮತ್ತು ತರುಣ್ ರಂತಹ ದೊಡ್ಡ ತಾರೆಯರೊಂದಿಗೆ ತೆರೆಯನ್ನ ಹಂಚಿಕೊಂಡ್ರು. ಆರತಿ ಅಗರ್ವಾಲ್ ವಿನ್ನರ್ ಮತ್ತು ಬಂಬಾರ ಕಣ್ಣಾಲೆ ಸೇರಿದಂತೆ ತಮಿಳು ಚಿತ್ರಗಳಲ್ಲೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಅವರ ವೃತ್ತಿ ಜೀವನದಲ್ಲಿ ಅವರು ಎಷ್ಟೇ ಯಶಸ್ವಿಯಾಗಿದ್ರು, ಅವರ ವೈಯಕ್ತಿಕ ಜೀವನವೂ ಅಷ್ಟೇ ಅಸ್ಥಿರವಾಗಿತ್ತು. 2005ರಲ್ಲಿ ಅವರು ಟಾಲಿವುಡ್ ನಟನೊಂದಿಗೆ ಸಂಬಂಧ ಹೊಂದಿದ್ರು. ಬ್ರೇಲಪ್ಪ ಅವರನ್ನ ತುಂಬಾ ಆಳವಾಗಿ ಕಾಡ್ತು. ಅವರು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ರು. ಅವರ ತಲೆಗೆ ತೀವ್ರ ಗಾಯಗಳಾಗಿತ್ತು. ಚಿಕಿತ್ಸೆ ಪಡಿತಾ ಇರುವಾಗ ಅವರು ಬಿದ್ದು ಗಾಯಗೊಂಡ್ರು. ಆದರೂ ಗಾಯಗಳು ಜೀವಕ್ಕೆ ಅಪಾಯಕಾರಿಯಾಗಲಿಲ್ಲ. ನಂತರ ಆರತಿ ಅಗರ್ವಾಲ್ ಅಮೆರಿಕದ ಮೂಲದ ಐಟಿ ವೃತ್ತಿಪರ ಉಜ್ವಲ್ ನಿಕಮ್ ಅವರನ್ನ ವಿವಾಹ ಆದರು. ಆದರೂ ಅವರ ದಾಂಪತ್ಯ ಜೀವನ ಹೆಚ್ಚು ಕಾಲ ಉಳಿಲೇ ಇಲ್ಲ. ಅವರು ಮದುವೆಯಾಗಿ ಬರೀ 2 ವರ್ಷಗಳಲ್ಲಿ ವಿಚ್ಛೇದನವನ್ನ ಪಡೆದರು. ಇದರ ನಂತರ ಚಲನಚಿತ್ರ ಅವಕಾಶಗಳು ಕಡಿಮೆ ಆದವು ಮತ್ತು ಆರತಿ ಚಿತ್ರರಂಗದಿಂದ ದೂರ ಸರಿದು. ಆರತಿ ಅಗರ್ವಾಲ್ ಮತ್ತೆ ನಟಿಸೋದಕ್ಕೆ ಪ್ರಯತ್ನ ಮಾಡಿದಾಗ ಅವರ ತೂಕ ಹೆಚ್ಚಾದ ಕಾರಣ ಅವರಿಗೆ ಕೆಲಸ ಸಿಗಲಿಲ್ಲ. ತೆರೆಯ ಮೇಲಿನ ಇಮೇಜ್ ಅನ್ನ ಮರಳಿ ಪಡೆಯುವುದಕ್ಕೆ ಅವರು ಲಿಪೋಸಕ್ಷನ್ ಶಸ್ತ್ರಚಿಕಿತ್ಸೆಗೆ ಒಳಗಾದ್ರು. ಅದನ್ನ ಮಾಡಿಸೋದಕ್ಕೆ ನಿರ್ಧಾರವನ್ನ ಕೈಗೊಂಡ್ರು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಕಿಬ್ಬೊಟ್ಟೆಯ ಪ್ರದೇಶದಿಂದ ಕೊಬ್ಬನ್ನ ತೆಗೆದುಹಾಕುವಂತಹ ಶಸ್ತ್ರಚಿಕಿತ್ಸೆ ಅದಾಗಿರುತ್ತೆ. ಜೂನ್ 4, 2015ರಂದು ಅವರು ಅಮೆರಿಕಾದಲ್ಲಿ ಲಿಪೋಸಕ್ಷನ್ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೆ. ಇದರಿಂದಾಗಿ ಅವರಿಗೆ ಉಸಿರಾಟದ ತೊಂದರೆಗಳು ಮತ್ತು ಇತರ ಹಲವು ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಆರತಿ ಅಗರ್ವಾಲ್ ಹೃದಯಾಘಾತಕ್ಕೆ ಒಳಗಾಗ್ತಾರೆ. ಬರೀ 31ನೇ ವಯಸ್ಸಿನಲ್ಲಿ ನಿಧನರಾಗ್ತಾರೆ. ಅವರ ಸಾವು ಚಿತ್ರರಂಗವನ್ನ ಶೋಕ ಸಾಗರದಲ್ಲಿ ಮುಳುಗಿಸ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.